ಒಂದು ಕಡೆ ನೀಟ್ ವಿರುದ್ಧ ಸಮರ ಸಾರಿದೆ ತಮಿಳುನಾಡು ಸರ್ಕಾರ. ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಸೆಟೆದು ನಿಂತಿದೆ ಸ್ಟಾಲಿನ್ ಸರ್ಕಾರ. ನೀಟ್ ವಿರುದ್ಧ ವಿಧಾನಸಭೆಯಲ್ಲಿಯೇ ಖಂಡನ ನಿರ್ಣಯವನ್ನು ಕೂಡ ಮಂಡಿಸಲಾಗಿದೆ. ಅಲ್ಲಿ ನೀಟ್ ಖಂಡನ ನಿರ್ಣಯವನ್ನು ಅಂಗೀಕರಿಸಿದ್ದಾರೆ ಶಾಸಕರು. ಇದನ್ನು ಖಂಡಿಸ್ತಾ ಇದ್ದೀವಿ ನಾವು ಅಂತ ಹೇಳಿ ಆಡಳಿತಾರೂಢ ಡಿಎಂಕೆಗೆ ವಿವಿಧ ಸ್ಥಳೀಯ ಪಕ್ಷಗಳು ಕೂಡ ಸಪೋರ್ಟ್ ಮಾಡಿವೆ. ಖಂಡನ ನಿರ್ಣಯದಲ್ಲಿರೋದಿಷ್ಟೇ, ವಿದ್ಯಾರ್ಥಿಗಳ ಭವಿಷ್ಯಕ್ಕೇನೆ ಈ ನೀಟ್ ಮಾರಕ, ಬರೀ ಶ್ರೀಮಂತರಿಗೆ ಅಂತ ಇದೆ ಇದು ಬಡವರಿಗೆ ಆಗ್ತಾ ಇಲ್ಲ. ಈ ಕೋಚಿಂಗ್ ಸೆಂಟ್ರು ಅಲ್ಲಿಗೆ ಯಾರು ಹೋಗ್ತಾರೋ ಅವ್ರಿಗೆ ಮಾತ್ರ ಅವಕಾಶಗಳು. ಬಡ ಮಕ್ಕಳು, ಗ್ರಾಮೀಣ ಭಾಗದ ಮಕ್ಕಳು ಹೇಗೆ ಕೋಚಿಂಗ್ ಸೇರಿಕೊಳ್ಳಿಕ್ಕೆ ಸಾಧ್ಯ? ಇದರ ಸಿಲೆಬಸ್ ಬಗ್ಗೆಯೂ ತಕರಾರಿದೆ. ಯಾಕೆ 12ನೇ ತರಗತಿಯ ಮಾರ್ಕ್ಸನ್ನು ಕನ್ಸಿಡರ್ ಮಾಡಬಾರ್ದು ಅಂತ ಕೂಡ ಒಂದು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಈ ನೀಟ್ ಅನ್ನೋ ಪರೀಕ್ಷೆಯನ್ನೇ ಅನೂರ್ಜಿತ ಮಾಡಿಬಿಡಿ, PUC ಅಂಕವನ್ನೇ ಅಥವಾ 12th ಸ್ಟ್ಯಾಂಡರ್ಡ್ ಅಂಕವನ್ನೇ ಆಧರಿಸಿ ರಾಜ್ಯ ಸರ್ಕಾರ ನಡೆಸುವ ಪ್ರವೇಶ ಪರೀಕ್ಷೆಯನ್ನು ಪ್ರೋತ್ಸಾಹ ಮಾಡಬೇಕು. ಈ ಮೂಲಕ ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಾಪಾಡಬೇಕು ಅಂತ ಕೂಡ ಖಂಡನ ನಿರ್ಣಯದಲ್ಲಿ ಅಲ್ಲಿ ಹೇಳಲಾಗಿದೆ. நீட் தேர்வு உண்மையான பலன்களை உணர்ந்து பல்வேறு மாநிலங்களிலும் இதற்கு எதிரான எதிர்ப்பு கிளம்பி வருகிறது. தமிழ்நாட்டின் குரல் இன்று இந்தியாவின் குரலாக நாடு முழுவதும் எதிரொலிப்பதை அண்மை நிகழ்வுகள் காட்டுகின்றன. மருத்துவ படிப்புகளுக்கான மாணவர் சேர்க்கையை மாநில அரசுகளே முடிவெடுத்த பழைய நிலையை மீண்டும் கொண்டு வர வேண்டும் என மாண்புமிகு மேற்கு வங்க முதலமைச்சர் மமதா பானர்ஜி அவர்கள் பிரதமருக்கு கடிதம் எழுதியுள்ளார். கிராமப்புற ஏழை எளிய மாணவர்களின் மருத்துவ கல்வி வாய்ப்புகளை கடுமையாக பாதிக்கும் வகையில் பள்ளி கல்வியை அவசியமற்றதாக்கும் வகையில் மாநில மருத்துவக் கல்லூரிகளில் மாணவர்களை சேர்க்கும் உரிமையை மாநில அரசுகளிடமிருந்து பறிக்கும் வகையிலும் அமைந்துள்ளன. நீட் தேர்வு முறை அகற்ற